ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಗೆ ನೀರು ಸರಬರಾಜು ಮಾಡುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದು ಇದು ಅಶ್ವವೇಗ ನ್ಯೂಸ್ ಮೆಗಾ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಈ ಹಿಂದೆ ಬತ್ತುವ ಸ್ಥಿತಿಯಲ್ಲಿ ಕೃಷ್ಣಾ ನದಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಾರ್ಚ್ 26ರಂದು ಈ ಕುರಿತು ವಿಸ್ತೃತವಾಗಿ ಅಶ್ವವೇಗ ವರದಿಯನ್ನು ಪ್ರಸಾರ ಮಾಡಿತ್ತು. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ನೀರು ಬಿಟ್ಟರೆ ಮಾತ್ರ ನದಿಯಲ್ಲಿರುವ ಜಲಚರಗಳು ಬದುಕಲು ಸಾಧ್ಯ ಎಂದು ಅಶ್ವವೇಗ ನ್ಯೂಸ್ನ ವರದಿಗೆ ಸರ್ಕಾರ ಎಚ್ಚೆತ್ತು ಈ ಕ್ರಮವನ್ನು ಕೈಗೊಂಡಿದೆ. ಇನ್ನು ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಗೆ ನೀರು ಸರಬರಾಜು ಮಾಡುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಪತ್ರವನ್ನ ಕೂಡ ಬರೆದಿದ್ರು. ಇನ್ನು ಇದು ಅಶ್ವವೇಗ ನ್ಯೂಸ್ ಮೆಗಾ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಈ ಹಿಂದೆ ಬತ್ತುವ ಸ್ಥಿತಿಯಲ್ಲಿ ಕೃಷ್ಣಾ ನದಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಾರ್ಚ್ 26ರಂದು ಈ ಕುರಿತು ವಿಸ್ತೃತವಾಗಿ ಅಶ್ವವೇಗ ವರದಿಯನ್ನ ಈಗಾಗಲೇ ಪ್ರಸಾರವನ್ನ ಕೂಡ ಮಾಡಿತ್ತು. ಇನ್ನು ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ನೀರು ಬಿಟ್ಟರೆ ತುಂಬಾ ಉಪಕಾರ ಆಗುತ್ತೆ ಎಂದು ಈಗಾಗಲೇ ವಿಸ್ತೃತವಾದ ಒಂದು ಸುದ್ದಿಯನ್ನ ಕೂಡ ಮಾಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಒಂದು ಪತ್ರವನ್ನ ಕೂಡ ಬರೆದು ಈಗಾಗಲೇ ವರದಿಗೆ ಸರ್ಕಾರ ಎಚ್ಚೆತ್ತು ಈ ಕ್ರಮವನ್ನ ಕೂಡ ಕೈಗೊಂಡಿದೆ ಅಂತಾನೆ ಹೇಳಬಹುದು.